ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಮತ್ತೆ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಬಜ್ಪೆ ಪೊಲೀಸರು. ಕಳವಾರು ನಿವಾಸಿ ಅಜರುದ್ದೀನ್ ಅಲಿಯಾಸ್ ಅಜರ್ ಅಲಿಯಾಸ್ ಅಜ್ಜು 29 ವರ್ಷ, ಬಜ್ಪೆಯ ನಿವಾಸಿ ಅಬ್ದುಲ್ ಖಾದರ್ ಅಲಿಯಾಸ್ ನೌಫಲ್ 24 ವರ್ಷ, ವಾಮಂಜೂರು ನಿವಾಸಿ ನೌಷದ್ ಅಲಿಯಾಸ್ ವಾಮಂಜೂರು ನೌಷದ್ 39 ವರ್ಷ ಇವರುಗಳನ್ನ ಬಂಧಿಸಲಾಗಿದೆ. ಅಜರುದ್ದೀನ್ ವಿರುದ್ಧ ಈ ಹಿಂದೆ 3 ಕಳವು ಪ್ರಕರಣಗಳು ದಾಖಲಾಗಿತ್ತು. ಈತ ಸುಹಾಸ್ ಶೆಟ್ಟಿ ಚಲನವಲನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದ. ಈತನ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ ನಾವು ನೋಡೋದಾದ್ರೆ, ಸುಹಾಸ್ ಶೆಟ್ಟಿ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾವ ದಾರಿಯಲ್ಲಿ ಓಡಾಡ್ತಾರೆ, ಅವ್ರ ಜೊತೆಗೆ ಯಾರೆಲ್ಲ ಇರ್ತಾರೆ, ಯಾವ ಕಾರಲ್ಲಿ ಓಡಾಡ್ತಾರೆ, ಶಸ್ತ್ರಾಸ್ತ್ರಗಳು ಇದೆಯಾ, ಒಬ್ಬರನ್ನೇ ಹೇಗೆ ಲಾಕ್ ಮಾಡ್ಬೋದು, ಎಲ್ಲಿ ಲಾಕ್ ಮಾಡ್ಬೋದು, ಇದ್ರ ಬಗ್ಗೆ ಈತ ಇಂಚಿಂಚು ಮಾಹಿತಿ ನೀಡ್ತಾ ಇದ್ದ. ಯಾಕಂದ್ರೆ ಸುಹಾಸ್ ಶೆಟ್ಟಿಯ ಹಿಂದೆ ಈತ ತಿರುಗ್ತಾ ಇದ್ದ ಮಾಹಿತಿ ಪಡ್ಕೊಳ್ಳೋದಕ್ಕೆ. ಇನ್ನೊಂದು ಕಡೆಯಲ್ಲಿ ಕೊಲೆಯ ನಂತರ ಕಾರಿನಲ್ಲಿ ಪರಾರಿ ಆಗೋದಕ್ಕೆ ಸಹಕರಿಸಿದ್ದು ಈ ಅಬ್ದುಲ್ ಖಾದರ್. ಕೊಲೆ ಆದ ಮೇಲೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ, ಆ ಕಾರಲ್ಲಿ ಹತ್ಕೊಂಡು ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರೆ. ಮೊದಲೇ ಅವ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ, ನೀನು ಇವನ ಬಗ್ಗೆ ಮಾಹಿತಿ ಕೊಡೋ, ನೀನು ನಾವಲ್ಲಿ ಅಟ್ಯಾಕ್ ಆದಮೇಲೆ ಬಂದು ನಮ್ಮನ್ನು ಕರ್ಕೊಂಡು ಹೋಗೋ, ನೀನು ಈ ಕೆಲಸ ಮಾಡಬೇಕು, ನಿಂಗೆ ಈ ಕೆಲಸ ಒಪ್ಪಿಸಿದ್ದೀವಿ ಅಂತ ಇವ್ರು ಅದೇ ಥರ ಪ್ಲ್ಯಾನ್ಡಾಗಿ ಮಾಡೋದು. ಈ ಅಬ್ದುಲ್ ಖಾದರ್ ಕೆಲಸ ಏನಾಗಿತ್ತು ಈ ಕೊಲೆ ಪ್ರಕರಣದಲ್ಲಿ ಅಂತಂದರೆ, ಕೊಲೆಯ ನಂತರ ಕಾರಿನಲ್ಲಿ ಪರಾರಿ ಆಗೋದಕ್ಕೆ ಈತ ಸಹಕಾರ ಮಾಡಿದ್ದ. ಉಳಿದಂಥ ಇನ್ನೋರ್ವ ಆರೋಪಿ ನೌಷದ್ ಏನಿದ್ದಾನೆ, ಈತನ ಮೇಲೆ ಈಗ ಆಲ್ರೆಡಿ 6 ಪ್ರಕರಣಗಳು ದಾಖಲಾಗಿದೆ. ಈತ ಕೂಡ ಕೊಲೆಗೆ ಸಂಚಾಕಿದ್ದ. ಇನ್ನುಳಿದಂಥ ಕೊಲೆ ಮಾಡಿದಂಥವ್ರು ಯಾರ್ಯಾರಿದ್ರು ಅವ್ರ ಜೊತೆಗೆ ಕೂತ್ಕೊಂಡು ಸ್ಕೆಚ್ ಹಾಕಿದ್ದ, ಹೆಂಗೆ ಮಾಡೋದು ಏನು ಅಂತ. ಈಗ ಈ 3 ಆರೋಪಿಗಳ ಪೈಕಿ ಅಜರುದ್ದೀನ್ ಏನಿದ್ದ, ಈತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನುಳಿದಂತೆ ಈ ಅಬ್ದುಲ್ ಖಾದರ್ ಮತ್ತು ನೌಷದ್ಗೆ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮೇ 1ರಂದು ಬಜ್ಪೆಯ ಕಿನ್ನಿಪದುವು ಬಳಿ ಸುಹಾಸ್ ಹತ್ಯೆಯನ್ನು ನಡೆಸಲಾಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಜನರನ್ನ ಬಂಧಿಸಿದ್ರು ಪೊಲೀಸರು. ಇದೀಗ 11 ಜನ ಆದರು. ಈಗ ಪೊಲೀಸ್ ಕಸ್ಟಡಿಯಲ್ಲಿರೋರನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಲಾಗತ್ತೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ, ಇನ್ನೂ ಯಾರ್ದಾದ್ರೂ ಹೆಸರು ಹೇಳ್ತಾರಾ, ಇನ್ನು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಯಾವಾಗಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಆಘಾತಕಾರಿ ಶಾಕಿಂಗ್ ವಿಚಾರಗಳು ಏನಾದರೂ ಪೊಲೀಸರ ಮುಂದೆ ತೆರೆದಿಡ್ತಾರಾ, ಇದೆಲ್ಲವೂ ಕೂಡ ಕುತೂಹಲ ಕಾರಣವಾಗಿದೆ. ನೋಡಬೇಕು, ತನಿಖೆ ಪೂರ್ಣ ಆಗಬೇಕು, ಈ ತನಿಖೆಯಲ್ಲಿ ಏನೇನು ಹೇಳ್ತಾರೆ ಅಂತ. ಒಟ್ಟು ಟೋಟಲ್ ಆಗಿ ಇವರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾರು ಅಟ್ಯಾಕ್ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಸ್ಕೇಪ್ ಆಗೋದು ಹೇಗೆ ಇಂದ ಹಿಡಿದು ಸುಹಾಸ್ ಶೆಟ್ಟಿಯನ್ನು ಎಲ್ಲಿ ಲಾಕ್ ಮಾಡಬೇಕು ಅನ್ನೋದ್ರವರೆಗೂ ಕೂಡ ಇವರು ಪ್ಲ್ಯಾನ್ಡ್ ಆಗಿಯೇ ಈ ಕೃತ್ಯವನ್ನು ಎಸಗಿರೋದು. ಯಾರೆಲ್ಲ ಈ ಪ್ಲ್ಯಾನ್ಗಳಲ್ಲಿ ಭಾಗಿಯಾಗಿದ್ರು, ಐಡಿಯಾಗಳನ್ನು ಕೊಟ್ಟವರು, ಸಹಕಾರವನ್ನು ಮಾಡಿದವರು ಎಲ್ಲರನ್ನ ಇದೀಗ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಲಾಗಿದೆ.